ನಮಸ್ಕಾರ ಎಲ್ರಿಗೂ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನದ ವಿಷಯ ಬಸವಣ್ಣನವರ 2 ವಚನಗಳು ಮತ್ತು ಅದರ ವಿವರಣೆ. ಮೊದಲನೇ ವಚನ: ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನ ಬಲ್ಲದು ಹಸುರೆಂದೆಳಸುವುದು, ವಿಷಯರಹಿತನ ಮಾಡಿ ಭಕ್ತಿರಸವ ದಣಿಯೇ ಮೇಯಿಸಿ, ಸುಬುದ್ಧಿ ಎಂಬ ಉದಕವನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ವಿವರಣೆ: ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಎಂಬುದು ಬಸವಣ್ಣನವರ ಪ್ರಸಿದ್ಧ ವಚನವಾಗಿದ್ದು, ಇದರ ಅರ್ಥ: ಓ ದೇವರೇ, ನೀನು ನನ್ನ ಮುಂದೆ ಐಹಿಕ ಸುಖಗಳೆಂಬ ಹಸಿರು ಹುಲ್ಲನ್ನು ಹರಡಿದ್ದೀಯೆ. ನಾನೇನು ಪಶುವಿನಂತೆ ಆ ಹುಲ್ಲನ್ನು ಮೇಯುತ್ತಿದ್ದೇನೆ? ವಿಷಯರಹಿತನನ್ನಾಗಿ ಮಾಡಿ ಭಕ್ತಿರಸವನ್ನು ಕುಡಿಸಿ ಒಳ್ಳೆಯ ಬುದ್ಧಿಯಿಂದ ನೀರನ್ನು ಕುಡಿಸಿ ನನ್ನನ್ನು ಕಾಪಾಡು ಎಂದು ಬೇಡಿಕೊಳ್ಳುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ. ವಿಷಯವೆಂಬ ಹಸುರು: ಲೌಕಿಕ ಸುಖಗಳು, ಆಸೆಗಳು, ಭೋಗಗಳು. ಪಶುವೇನ ಬಲ್ಲದು: ಮನುಷ್ಯನ ಸ್ಥಿತಿಯನ್ನು ಪಶುವಿಗೆ ಹೋಲಿಸಿ ಐಹಿಕ ಸುಖಗಳ ಆಕರ್ಷಣೆಗೆ ಒಳಗಾಗಿರುವ ಮನುಷ್ಯನ ಅಜ್ಞಾನವನ್ನು ಹೇಳಿದ್ದಾರೆ. ಸುಬುದ್ಧಿ ಎಂಬ ಉದಕ: ಒಳ್ಳೆಯ ಬುದ್ಧಿ, ಜ್ಞಾನ ಎಂಬ ನೀರು. ಸಲಹಯ್ಯ: ರಕ್ಷಿಸು, ಕಾಪಾಡು. ಸಂಕ್ಷಿಪ್ತವಾಗಿ ಈ ವಚನವು ಭಗವಂತನ ಮುಂದೆ ಮನುಷ್ಯನು ವಿಷಯ ಸುಖಗಳಲ್ಲಿ ಮುಳುಗಿರುವುದನ್ನು ಪಶುವಿನ ದೃಷ್ಟಿಕೋನಕ್ಕೆ ಹೋಲಿಸಿ, ಭಗವಂತನೇ, ಮನುಷ್ಯನನ್ನು ವಿಷಯಗಳಿಂದ ಮುಕ್ತಗೊಳಿಸಿ ಭಕ್ತಿ ಮತ್ತು ಸದ್ಬುದ್ಧಿಯಿಂದ ರಕ್ಷಿಸಬೇಕು ಎಂದು ಬೇಡಿಕೊಳ್ಳುತ್ತದೆ. ಈಗ ಎರಡನೇ ವಚನ: ಉಳ್ಳವರು ಶಿವಾಲಯವ ಮಾಡಿಹರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಕೇಳಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ವಿವರಣೆ: ಬಸವಣ್ಣನವರ ಈ ಪ್ರಸಿದ್ಧ ವಚನವು ಹಣವಂತರು ದೇವಸ್ಥಾನಗಳನ್ನು ಕಟ್ಟುವಾಗ ಬಡವನಾದ ನಾನು ಏನು ಮಾಡಬೇಕೆಂದು ಪ್ರಶ್ನಿಸುತ್ತದೆ ಮತ್ತು ದೇಹವನ್ನೇ ದೇಗುಲವೆಂದು ಭಾವಿಸಿ ತನ್ನ ಕಾಲನ್ನು ಕಂಬ, ದೇಹವನ್ನು ದೇಗುಲ, ತಲೆಯನ್ನು ಹೊನ್ನ ಕಳಸ ಎಂದು ಬಣ್ಣಿಸುತ್ತದೆ. ತಿಳುವಳಿಕೆ ಶಾಶ್ವತ, ಕಟ್ಟಡ ಅಳಿಯುತ್ತದೆ ಎಂದು ಸಾರುತ್ತದೆ. ಉಳ್ಳವರು ಶಿವಾಲಯವ ಮಾಡಿಹರು: ಶ್ರೀಮಂತರು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿಸುತ್ತಾರೆ. ನಾನೇನ ಮಾಡುವೆ ಬಡವನಯ್ಯ, ಆದರೆ ನಾನೊಬ್ಬ ಬಡವ, ನಾನು ಏನು ಮಾಡಲಿ? ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ನನ್ನ ಕಾಲುಗಳು ದೇವಸ್ಥಾನದ ಕಂಬಗಳಾಗಿವೆ, ನನ್ನ ದೇಹವೇ ದೇವಾಲಯವಾಗಿದೆ. ಶಿರ ಹೊನ್ನ ಕಳಸವಯ್ಯ, ನನ್ನ ತಲೆಯು ಆ ದೇವಸ್ಥಾನದ ಹೊನ್ನಿನ ಕಳಶದಂತಿದೆ. ಕೂಡಲ ಸಂಗಮ ದೇವ ಕೇಳಯ್ಯ, ಕೂಡಲ ಸಂಗಮ ದೇವ ಕೇಳಿ. ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಕಟ್ಟಿದ ದೇವಸ್ಥಾನಗಳು ನಾಶವಾಗುತ್ತವೆ, ಆದರೆ ಜ್ಞಾನವೆಂಬ ಜಂಗಮಕ್ಕೆ ನಾಶವಿಲ್ಲ. ಇದು ಮಾನವ ನಿರ್ಮಿತ ಕಟ್ಟಡಗಳಿಂದ ಆತ್ಮಜ್ಞಾನದ ಮಹತ್ವವನ್ನು ಸಾರುತ್ತದೆ. ಸಾರಾಂಶ: ಬಸವಣ್ಣನವರು ಈ ವಚನದ ಮೂಲಕ ಭೌತಿಕ ದೇವಸ್ಥಾನಗಳಿಗಿಂತ ಮಾನವ ದೇಹವನ್ನೇ ದೇವಸ್ಥಾನವೆಂದು ಭಾವಿಸಿ ಆತ್ಮಜ್ಞಾನ ಮತ್ತು ಭಕ್ತಿಯೇ ಮುಖ್ಯ ಎಂದು ಪ್ರತಿಪಾದಿಸುತ್ತಾರೆ. ಸ್ಥಿರವಾದ ಕಟ್ಟಡಗಳು ಕಾಲಕ್ರಮೇಣ ನಾಶವಾದರೂ ಆತ್ಮದ ಅರಿವು ಮತ್ತು ಜಂಗಮಕ್ಕೆ ಸದಾಕಾಲವೂ ಅಳಿವಿರುವುದಿಲ್ಲ ಎಂದು ಹೇಳುತ್ತಾರೆ. ಧನ್ಯವಾದ. ರಾಧೇ ಕೃಷ್ಣ.